ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ವೀಡಿಯೋಕ್ಕೆ ಜಂಪ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಿಮ್ಮ ಫ್ಯಾಮಿಲಿ ಇಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಒಂದೇ ಸತಿ ವೀಡಿಯೋಗೆ ಜಂಪ್ ಮಾಡೋಣ. ಗೊತ್ತು ನಿಮಗೆ ಇವತ್ತು ಆರ್ ಸಿ ಬಿ ವರ್ಸಸ್ SRH ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಪಾಪ ಈಗ ಯಾರು ಅಂದ್ಕೊಂಡಿರಲ್ಲ ಇಷ್ಟೊಂದು ಹೆವಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಅಂದ್ಕೊಂಡಿದ್ದೆ ಹೈ ಸ್ಕೋರಿಂಗ್ ಗೇಮು ಒಂದು 220 200 ಅಂದ್ಕೊಂಡಿದ್ದೆ. 287 SRH ಮತ್ತೆ ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡ್ಕೊಂಡಿದ್ದಾರೆ. ಮುಂಬೈ ಮೇಲೆ 277 ಹೊಡೆದಿದ್ರು. ಅದೇ ಇವತ್ತು RCB ಮೇಲೆ 287 ಹೊಡೆದಿದ್ದಾರೆ. 10 ರನ್ ಜಾಸ್ತಿ ಹೊಡೆದಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ. ಅಲ್ಲಿ ಬೂಮ್ರಾ ಇದ್ದರು ಕಂಟ್ರೋಲ್ ಮಾಡೋಕ್ಕೆ. ನಮ್ಮ ಹತ್ರ ಯಾರೂ ಇರಲಿಲ್ಲ, ಬೂಮ್ರಾ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ನಾವು 287 ಹೊಡೆಸ್ಕೊಂಡಿದ್ವಿ. ಆ್ಯಸ್ ಯೂಶಲ್ ಲಾಸ್ಟ್ ವಿಡಿಯೋದಲ್ಲಿ ಹೆಂಗೆ ಹೇಳಿದ್ದೆ, ಪ್ಲೇಯಿಂಗ್ 11 ಮೋಸ್ಟ್ಲಿ ಮ್ಯಾಕ್ಸ್ವೆಲ್ ಆಡಿಲ್ಲ. ಅವ್ರ ಜಾಗದಲ್ಲಿ ಆಡಿಲ್ಲ ಅಂದರೆ ಮೋಸ್ಟ್ಲಿ ಲೋಕಿ ಫರ್ಗ್ಯೂಸನ್ನ ತಗೋಬೇಕಂತ. ಲೋಕಿ ಫರ್ಗ್ಯೂಸನ್ಗೂ ಜಜ್ಜಿದ್ರು, ಸ್ಟಾಪ್ಲಿಗೂ ಓಡಿದ್ರು, ದಯಾಲ್ಗೂ ಓಡಿದ್ರು. ಮತ್ತು ಇನ್ನೊಬ್ಬ ಯಾರು ಫಾಸ್ಟ್ ಬಾಲರು ಸ್ಟೈಲು, ಮತ್ತು ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೂ ಸರಿಯಾಗಿ ಬರ್ಸಿದ್ರು. ಈ 4 ಬಾಲರ್ಸೂ ಅದರಲ್ಲಿ ಇಬ್ಬರು 60 ಮೇಲೆ ದಾಟಿದ್ದಾರೆ, ಇನ್ನಿಬ್ಬರು 50 ದಾಟಿದ್ದಾರೆ. ಎಲ್ಲರೂ ಹಾಫ್ ಸೆಂಚುರಿ. ನಮ್ಮ 4 ಫಾಸ್ಟ್ ಬಾಲರ್ಸ್ ಫುಲ್ ಹಾಫ್ ಸೆಂಚುರಿ ಹೊಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಹೆಡ್. ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ತಲೆಯಲ್ಲಿ ಏನು ಇಟ್ಕೊಬೇಡಿ, ಬರೀ ಬೌಂಡ್ರಿ ಸಿಕ್ಸರ್ಸ್ಗಳು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. SRH ಟೀಮವರು ಬರೀ ತಲೆಯಲ್ಲಿ ಬೌಂಡ್ರಿ ಹೊಡೆಯೋದೇ ಇರುತ್ತೆ. ಅಂತೂ 38 ಬಾಲ್ಸಲ್ಲಿ 100 ಹೊಡೆದಿದ್ದಾರೆ. ಈ IPLದು ಫಾಸ್ಟೆಸ್ಟ್ 100. ಅವರು ಅರೌಂಡ್ 1 or 2 ಏನೋ ಹೊಡಿತಾರೆ, 107 ರನ್ ಹೊಡಿತಾರೆ 41 ಬಾಲ್ಸ್ಗೆ. ಆಮೇಲೆ ಔಟ್ ಆಗ್ತಾರೆ. ಮಸ್ತಾಗಿ ಹೊಡಿತಾರೆ ಮಾತ್ರ. ಪವರ್ ಪ್ಲೇ ಮತ್ತು ಮಿಡಲ್ ಓವರ್ಸಲ್ಲಂತೂ RCB ಅವ್ರಿಗೆ ಜಡ್ಜ್ ಆಗ್ತಾರೆ. ಫಾಸ್ಟ್ ಬಾಲರ್ಸ್ಗೂ ಬಿಡಲಿಲ್ಲ, ಸ್ಪಿನ್ನರ್ಸ್ಗೂ ಬಿಡಲಿಲ್ಲ. ನಮ್ಮ ಕಡೆ ಹಾಕಿದ ಬಾಲೆಲ್ಲ ಬೌಂಡ್ರಿಗಳೇ. ಬಾಲ್ ನೆಲದಲ್ಲಿ ಓಡಾಡಿದೆ ಕಮ್ಮಿ, ಬರೀ ಏರಲ್ಲೇ ಇತ್ತು ಬಾಲು. ಹಂಗೆ ಹೊಡೆದ್ರು ಮಾತ್ರ. ಅದಾದಮೇಲೆ ಇನ್ನೊಂದು ಅಭಿಷೇಕ್ ಶರ್ಮನು ಚೆನ್ನಾಗಿ ಆಡಿದ್ರು. ಒಂದು 34 ಏನೋ ಹೊಡೆದ್ರು 22 ಬಾಲ್ಸಲ್ಲೇನೋ ಅವ್ರನ್ನಿಂದ. ಆಮೇಲೆ ಅಭಿಷೇಕ್ ಶರ್ಮ ವಿಕೆಟ್ ಹೋದ ತಕ್ಷಣ ಬಂದಿದ್ದು ಕ್ಲಾಸನ್ ಅವರು ಈ ಸತಿ ಅಂದ್ಕೊಂಬಿಟ್ಟಿದ್ದಾರೆ, ನಾನು ಬೌಂಡ್ರಿ ಎಲ್ಲ ಕಮ್ಮಿ ಅಪ್ಪ ಹೊಡೆಯೋದು, ನಂದೇ ಜಾಸ್ತಿ 6 ಹಾಸ್ಗಳು ಇರಬೇಕು ಅಂತ ಹೇಳ್ಕೊಂಬಿಟ್ಟಿದ್ದಾರೆ. 7 6 ಗುರು ಅವಯ್ಯ. 31 ಬಾಲ್ಸಿಗೆ 66 ಏನೋ ಹೊಡೆದು ಔಟ್ ಆದರು ಅವರು. ಅದಾದಮೇಲೆ ನಿಮಗೆ ಇನ್ನೂ ಮಿಕ್ಕಿದ್ದು ಮಾರ್ಕ್ ರಾಮು, ಅವರು ಒಂದು 17 ಬಾಲ್ಸ್ 34 ಏನೋ ಹೊಡೆದ್ರು. ಅದಾದಮೇಲೆ ಅಬ್ದುಲ್ ಸಮದ್, ಯಾರು ಅಂದ್ಕೊಂಡಿರಲಿಲ್ಲ, 10 ಬಾಲ್ಸ್ 37 ಅವರು ಹೊಡಿತಾ ಇದ್ದಾರೆ. ಹೋಗು ಪಾಪ. ಇವರೆಲ್ಲರಿಂದ SRH ನಮಗೆ 287 ಟಾರ್ಗೆಟ್ ಕೊಡ್ತಾರೆ. 287 ಟಾರ್ಗೆಟು. ನಾನೇನೋ ಒನ್ ಸೈಡೆಡ್ ಮ್ಯಾಚು ಆಗಲ್ಲ, ಈನ ಯಾವಾಗ ಸೋತಿದ್ರೆ ಇಷ್ಟೊಂದು ಎಲ್ಲ ನಿಧಾನಕ್ಕೆ ಮಾತಾಡ್ತಾರಲ್ಲ, ಸರಿಯಾಗಿ ಉಗ್ದಾಗ್ತಿದ್ವಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಚೆನ್ನಾಗಿ ಆಡಿದರು ಬ್ಯಾಟಿಂಗು ನಮ್ಮ RCB ಅವರು. ಮಸ್ತು ಪವರ್ ಪ್ಲೇ ಮಾತ್ರ ಎರಡು ಟೀಮ್ಗೂ ಮಸ್ತು ಹೋಯಿತು ಪವರ್ ಪ್ಲೇ. ನಿಮಗೆ SRH ತೊಗೊಳ್ಳಿ, ಇಲ್ಲಾಂದರೆ RCB ಪವರ್ ಪ್ಲೇ ಏನು ಸ್ಟಾರ್ಟ್ ಮಾಡಿದ್ದು ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿ. 6 ಓವರ್ಸಲ್ಲಿ 80 ರನ್ಸ್ ಏನೋ ಹೊಡೆದಿದ್ರು, 78 ರನ್ಸ್ ಏನೋ ಹೊಡೆದಿದ್ರು. ಅದಾದಮೇಲೆ 7th ಓವರು ಮಯಾಂಕ್ ಮಾರ್ಕಂಡೆ ಬಂದು ವಿಕೆಟ್ ತೆಗೆದುಬಿಡ್ತಾರೆ ವಿರಾಟ್ ಕೊಹ್ಲಿ ಅವ್ರದ್ದು. ಅಲ್ಲಿಂದ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅಲ್ಲಿಂದ ನಿಮಗೆ 10ನೇ ಓವರಿಗೆ 5 ವಿಕೆಟ್ ಬಿದ್ದಿರುತ್ತೆ. ಅದು 122 ಏನೋ ಹೊಡೆದಿರ್ತೀವಿ ಅಷ್ಟೇ. 122ಗೆ 5 ವಿಕೆಟ್ಸ್ ಬಿದ್ದಿರುತ್ತೆ. ಅದು ನಿಮಗೆ ವಿಲ್ ಜಾಕ್ಸ್ದು ರನ್ಔಟ್ ಆಗ್ತಾರೆ ಬಾಲರ್ ಸೈಡಲ್ಲಿ ಮಿಸ್ ಆಗಿ. ಬಾಲರ್ಸಿಗೆ ಹ್ಯಾಂಡಿಗೆ ಬಿದ್ದು ಅವ್ರು ಆಲ್ರೆಡಿ ಸ್ಟ್ರೈಕಿಂದ ಮುಂದೆ ಹೋಗ್ಬಿಟ್ಟು ಸ್ಟಂಪಿಗೆ ಅವರೇ ಬಾಲ್ ಟಚ್ ಮಾಡ್ಕೊಂಡಿದ್ದು ವಿಕೆಟ್ ಹೊಡೆಯುತ್ತೆ. ಪಾಪ ಅವ್ರದ್ದು ಬ್ಯಾಡ್ ಲ್ಯಾಕ್ ಏನೋ. ಹೋದ ಮ್ಯಾಚು ಜಾಸ್ತಿ ಚಾನ್ಸ್ ಸಿಗಲಿಲ್ಲ, ಈ ಮ್ಯಾಚು ಬ್ಯಾಡ್ ಲ್ಯಾಕಿಂದ ಅವ್ರು ರನ್ಔಟ್ ಹೋದರು. ಆಮೇಲೆ ರಜತ್ ಪಾಟಿದಾರು 6 ಹೊಡೆಯೋಕೆ ಔಟ್ ಆದರು. ಎಲ್ಲರೂ ಬಂದು ಒಂದೇ ಇಂಟೆಂಟ್ ಇದ್ದಿದ್ದು RCB ಬ್ಯಾಟರ್ಸ್ಗೂ 187 ಹೋಗಬೇಕು, ಗುದ್ದುತ್ತಾ ಇರಬೇಕಂತ ಇತ್ತೇನೋ ಇಂಟೆಂಟು. ಬರೀ ಬಂದವರೆಲ್ಲ ಔಟ್ ಆಗ್ತಿದ್ರು. ಮತ್ತು ಸೌರಾಜ್ ಚೌಹಾನ್ 3 ಮ್ಯಾಚು ಏನೂ ಆಡಿಲ್ಲ, ಫಸ್ಟ್ ಬಾಲೇ LBW. ಅದಾದಮೇಲೆ ನಿಮಗೆ ಬಂದಿದ್ದು ಮಣಿಪಾಲ್ ಲೋಮ್ಬ್ರವರು ಒಂದು 2 ಅವರ್ ಟೈಮ್ ತೊಗೊತಾರೆ. ಈ ದಿನೇಶ್ ಕಾರ್ತಿಕ್ ಮತ್ತು ಲೋಮ್ಬ್ರವರು ಒಂದು 2 ಅವರ್ ಟೈಮ್ ತೊಗೊತಾರೆ. ಅಲ್ಲೇ ಒಂದು ಸ್ವಲ್ಪ ಸ್ಲೋ ಡೌನ್ ಆಯಿತು ಅಂದ್ಕೊತೀನಿ ಮ್ಯಾಚು. ಅವರು ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊತಾರೆ. ಅವರು ಒಂದು 2 6 ಹೊಡೆದು ಅವರು ಔಟ್ ಆಗ್ತಾರೆ ಪ್ಯಾಟ್ ಕಮಿನ್ಸ್ ಅವ್ರಿಗೆ. ಅದಾದಮೇಲೆ ನಿಮಗೆ ಅನುಜ್ ರಾವತ್ ಅವ್ರು ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅನುಜ್ ರಾವತ್ ಸ್ಟಾರ್ಟಿಂಗಲ್ಲಿ 9 ಬಾಲ್ಸ್ 8 ರನ್ಸ್ ಇರುತ್ತೆ ದಿನೇಶ್ ಕಾರ್ತಿಕ್ ಆಡ್ಬೇಕಾರೆ. ಅವರು ಬಾಲ್ ಒಂದಿಂದನೇ ಹೊಡೆದಿದ್ರೆ ಈಗ ಯಾವ ಸೈಡ್ ಇರ್ತಿತ್ತೋ ಮ್ಯಾಚ್ ಗೊತ್ತಿರಲಿಲ್ಲ ನಮಗೂ. ಮಸ್ತಿ ವಿನ್ ಆದರೂ ಆಗ್ಬೋದಿತ್ತು, ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ಮನ್ಸು ವಿನ್ ಆಗಿದೆ ಅಂದರೆ DK ಸಾಹೇಬ್ರು. ಯಪ್ಪ ಏನು ಹೊಡೆದ್ರು ಗುರು DK ಅಂತೂ.
ಆ ನಟರಾಜನ್ ಬಾಲ್ಗೆ ಒಂದು ಹೊಡಿತಾರೆ ಸಿಕ್ಸು, 108 ಮೀಟ್ರ್ ಸಿಕ್ಸು. ಈಸಿ ಇತ್ತು ಆ ಶಾಟ್ ಅಂತೂ. ಆಮೇಲೆ ಸುಚ್ಚಿಟ್ಟಲ್ಲಿ ಒಂದು ಸಿಕ್ಸ್ ಹೊಡಿತಾರೆ. ಡಿ ಕೆ ಅಂತೂ ವರ್ಲ್ಡ್ ಕಪ್ ಇಯರ್ ಅಂದ್ಬಿಟ್ಟು ಸೈಕಾಗಿ ಆಡ್ತಾ ಇದ್ದಾರೆ ಮಾತ್ರ. ಮಸ್ತ್ ಇತ್ತು ಅವ್ರದ್ದು. ಒಳ್ಳೆ ಶಾಟ್ಗಳೆಲ್ಲ ಹೆಂಗಿತ್ತು ಅಂದರೆ ಬೆಂಕಿ ಬ್ಯಾಟಿಂಗು ನಮ್ಮ RCB ಈ ಸತಿಯಿಂದ. RCB ಟೀಮಿಂದ ಇವತ್ತು ಹೇಳ್ಬೇಕಂದ್ರೆ ಅದೇ RCB ಟೀಮನ್ನು 20 ಓವರ್ಸಲ್ಲಿ 262 ಹೊಡೆದ್ಬಿಟ್ಟು 7 ವಿಕೆಟ್ಸ್ಗೆ ಇದಾಗ್ತಾರೆ. 25 ರನ್ಸಿಂದ ಸೋಲ್ತಾರೆ. ಆದರೂ ಫೈಟ್ ಬ್ಯಾಕ್ ಕೊಟ್ರಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸೋಲ್ರಿ ಪರವಾಗಿಲ್ಲ, ಫೈಟ್ ಬ್ಯಾಕ್ ಕೊಟ್ಟು ಸೋಲ್ರಿ, ಅವಾಗೇನೂ ಆಗಲ್ಲ. ಅವಾಗ ಹೇಳ್ಕೊಬೋದು ನಾವು, ಫೈಟ್ ಬ್ಯಾಕ್ ಕೊಟ್ರಪ್ಪ ಈ ಥರ ಏನಾಗಿ 100 ರನ್ನು ಇಲ್ಲ 150 ರನ್ನಿಂದ ಸೋತಿಲ್ಲ. ಅವಸತಿ DC ಸೋತ್ರಲ್ಲ, ಆ ಥರ ಎಲ್ಲ ಸೋತಿಲ್ಲ ನಾವು. ಕರೆಕ್ಟಾಗಿ ಫೈಟ್ ಬ್ಯಾಕ್ ಕೊಟ್ಟು ಬರೀ 25 ರನ್ಸ್. ಇವತ್ತೇನೋ ಮ್ಯಾಕ್ಸ್ವೆಲ್ ಇದ್ದಿದ್ರೆ ಅದೂ ಕಮ್ಮಿ. SRH ಸರಿಯಾಗಿ ಹೊಡೆಸ್ಕೊಂಡ್ರು. ಭುವನೇಶ್ವರ್ ಕುಮಾರ್ 60 ರನ್ನೇ ಹೊಡೆಸ್ಕೊಂಡ್ರು. ಚೆನ್ನಾಗಿ ಮಾಡಿದ್ದಂದರೆ ನಿಮಗೆ ಮಯಾಂಕ್ ಮಾರ್ಕಂಡೆ, ಅವರು ಲಾಸ್ಟ್ ಓವರಲ್ಲಿ ಹೊಡೆಸ್ಕೊಂಡ್ರು. ಅವರು ಒಂದು 47. ಪ್ಯಾಟ್ ಕಮಿನ್ಸ್ ಲಾಸ್ಟ್ ಓವರ್ ಹೊಡೆಸ್ಕೊಂಡ್ರು. ಅವ್ರು 3 ವಿಕೆಟ್ ತೆಗೆದಿದ್ದಾರೆ ಬಿಟ್ಟಾಕಿ. ಅವರು ಒಂದು 45 ಹೊಡೆಸ್ಕೊಂಡ್ರು. ಜೈದೇವ್ ಉನ್ನತ್ಕೊಟ್ಟು 2 ಓವರ್ಸಿಗೆ 37. ನಟರಾಜನು 47 ಹೊಡೆಸ್ಕೊಂಡಿದ್ದಾರೆ 4 ಓವರ್ಸಲ್ಲಿ. ಮ್ಯಾಕ್ಸ್ವೆಲ್ ಇದ್ದಿದ್ರೆ ಇವತ್ತು ಮ್ಯಾಚ್ ನಮ್ಮ ಕಡೆ ಇರ್ಬೋದಿತ್ತು ಇವತ್ತು. ಅವ್ರಿಗೂ ಸರಿಯಾಗಿ ಹೊಡೆದ್ರು ಬಾಲರ್ಸ್ಗೂ. ನಾವು RCB ಬ್ಯಾಟರ್ಸ್ ಏನು ಬಿಟ್ಟಿಲ್ಲ, ಸರಿಯಾಗಿ ಹೊಡೆದ್ವಿ ನಾವು. ಆದರೆ ನಮ್ಮ ಬಾಲರ್ಸ್ ಒಂದು 20 ರನ್ ಕಮ್ಮಿ ಮಾಡಿದರೆ ಈಗ ಆರಾಮಾಗಿ ವಿನ್ ಆಗ್ತಿದ್ವಿ. 250 260 ಕೊಟ್ಟಿದ್ರೆ ಇವತ್ತು RCB ವಿನ್ ಆಗ್ಬಿಟ್ಟು ಇವತ್ತೇನೋ ಏನು ಅಂದ್ಕೊಳ್ಳಿ ನೀವು. ಅಕಸ್ಮಾತ್ ಇವತ್ತು DK ಲಾಸ್ಟ್ ಇನ್ನು ಎಷ್ಟು ಬೇಕಿತ್ತು ಗೊತ್ತಾ? ನಾನು 3 ಓವರ್ಸಲ್ಲಿ 72 ರನ್ಸ್ ಬೇಕಿತ್ತು ಗೊತ್ತಾ ನಿಮಗೆ? 72 ರನ್ಸು. ಓವರ್ಗೆ 24 ರನ್ಸ್ ಬೇಕಿತ್ತು. DKನ ವಿನ್ ಮಾಡಿಸಿದ್ರೆ ಇವತ್ತು ನಿನ್ನೆ ಮ್ಯಾಚನ್ನ ರೋಹಿತ್ ಶರ್ಮಾ ನೈಟಾಗಿ ಕಾಲ್ ಮಾಡಿಬಿಟ್ಟು, ಅಪ್ಪ ನೀನು ಯಾರು ರಿಟೈರ್ಮೆಂಟ್ ಆಗ್ಬಿಡಕಣಪ್ಪ, ನೀನು ಬೇಕು ನಮಗೆ ವರ್ಲ್ಡ್ ಕಪ್ಗೆ ಈ ಸತಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಾಕ್ಬಿಡ್ತಿದ್ರು ವಿಕೆಟ್ ಕೀಪರಾಗಿ. ಪಕ್ಕಾ ಇದೇ ಹಾಕ್ತಿದ್ದು ನೋಡಿ ಬೇಕಾರೆ, ಏನೋ ವಿನ್ ಮಾಡಿಸಿದ್ರೆ ಮ್ಯಾಚು. ಏನು ಆಡಿದ್ರು ಗುರು DK. ಮಸ್ತು ಬೆಂಕಿ ಬ್ಯಾಟಿಂಗು. ಟ್ರಾವೆಲ್ ಸೈಡ್ ಬಿಟ್ಟಾಕಿ ಏನೂ ಇದಿಲ್ಲ, ಅದು ಪ್ರೆಷರಲ್ಲಿ ಬಂದು ಹೊಡಿಬೇಕಲ್ಲ ಅದಿರೋದು. ನಾವೇನೋ 122ಗೆ 5 ವಿಕೆಟ್ ಹೋಗಿರೋದು. ಇದು 200 ದಾಟಲ್ಲ ಅಂದ್ಕೊಂಡ್ರೆ ಅಲ್ಲಿಂದ ಹೆಂಗೆ ಹೊಡೆದಿರೋದು DK ಅವರು. ಮಸ್ತ್ ಹೊಡೆದ್ರು ದಿನೇಶ್ ಕಾರ್ತಿಕ್ ಅವ್ರು ಮಾತ್ರ. ಆ ಸಿಕ್ಸು ನಟರಾಜನ್ಗೆ, ಆ ಸ್ವಿಚ್ಚಿಟ್ ಸಿಕ್ಸು, ಅವರು 7 ಸಿಕ್ಸು 7-8 ಸಿಕ್ಸ್ ಹೊಡೆದಿದ್ದಾರೆ. ಮಸ್ತ್ ಹೊಡೆದ್ರು. ಎಷ್ಟು ಹೈಯೆಸ್ಟ್ ಸ್ಕೋರ್ ಇದೇ ಆಗಿರೋದು ಈಗ ಟಾಟಾ IPLಲ್ಲಿ. 2 ಮ್ಯಾಚ್ 2 ಇನ್ನಿಂಗ್ಸು ಸೇರಿ 526 ಎಷ್ಟು ಆಗಿದೆ ಗೊತ್ತಿಲ್ಲ ನೀಟಾಗಿ, ಆದರೆ ಹೈಯೆಸ್ಟು. ಮತ್ತು ಸಿಕ್ಸರ್ಸು 39 ಇಲ್ಲ 38 ಸಿಕ್ಸರ್ಸ್ ಏನೋ ಟೋಟಲ್ 2 ಸೇರಿ. ಒಳ್ಳೆ ಮಸ್ತಿತ್ತು ಮ್ಯಾಚ್ ಮಾತ್ರ. ಕ್ರೇಜಿ ಮ್ಯಾಚು. ಏನು ಮಾಡೋಕ್ಕಾಗಲ್ಲ, ಸೋತಿದ್ದೀವಿ. ನಮ್ಮ ಕಡೆ ಬಂದಿಲ್ಲ ಮ್ಯಾಚು. 25 ರನ್ನಿಂದ ಶಾರ್ಟೇಜ್ ಆಗಿ ಸೋತಿದ್ದೀವಿ. 25 ರನ್ ಹೊಡೆದ್ಬಿಟ್ಟು DK ವಿನ್ ಮಾಡಿಸ್ಬಿಟ್ಟಿದ್ರೆ ಈ ಸತಿ RCB ಫ್ಯಾನ್ಸ್ಗೆ ಕಪ್ಪು ಬೇಡ, ಏನು ಬೇಡ, ಅಜ್ಜಿ ಇದೆ ನಮಗೆ ಈ ಸತಿ ಕಪ್ಪು ಅಂತ ಸೈಕಾಗಿರ್ತಿತ್ತು. ಇದೇನು ಚೇಂಜ್ ಮಾಡಾಕ್ಬಿಟ್ಟಿದ್ರೆ ರೆಕಾರ್ಡ್ ಆಗ್ತಿತ್ತು. ಹೈಯೆಸ್ಟ್ ನಾವು ಹೊಡೆದಿದ್ದೀವಿ ಇವಾಗ. ಅವ್ರು 287 ಹೊಡೆದ್ರೆ ನಾವು 288 ಹೊಡಿತಾ ಇದ್ವಿ. ಹೆಂಗಿರ್ತಿತ್ತು ಹೇಳಿ? ಮಸ್ತ್ ಇರ್ತಿತ್ತು. ಒಳ್ಳೆ RCB ಫ್ಯಾನ್ಸ್ಗೆಲ್ಲ ಒಳ್ಳೆ ಇದಿರ್ತಿತ್ತು ಅವಾಗ. ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟು. ಮ್ಯಾಚ್ ಸೋತಿದ್ದೀವಿ. ಆದರೆ ಫೈಟ್ ಬ್ಯಾಕ್ ಕೊಟ್ಟು ಸೋತಿದ್ದೀವಿ. ಫೈಟ್ ಬ್ಯಾಕ್ ಮಾಡಿದ್ದೀವಿ. ಏನು ನಾವು ಸುಮ್ಮನೆ ಬಿಟ್ಟಿಲ್ಲ ಮ್ಯಾಚ್ ಹೋಗ್ಲಿ ಅಂತ. ಫೈಟ್ ಬ್ಯಾಕ್ ಚೆನ್ನಾಗಿ ಮಾಡಿ ಹತ್ರ ಬರ್ಸಿದ್ದೀವಿ ಮ್ಯಾಚು. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇನ್ನೇನಿಲ್ಲ, ನಮ್ಮ ಬಾಲಿಂಗು ಅಷ್ಟೇ. ಏನಿಲ್ಲ ನಮ್ಮ ಬಾಲಿಂಗ್ ಬಗ್ಗೆ ಒಂದು ವೇರಿಯೇಷನ್ ಇಲ್ಲ, ಒಂದು ಸ್ಲೋವರ್ ಒನ್ ಇಲ್ಲ, ಯಾರ್ಕರ್ ಇಲ್ಲ, ಏನೋ ಸುಮ್ಮನೆ ಹಾಕ್ತಾರೆ. ಬಿಟ್ಟಾಕಿ ನಮ್ಮ ಬಾಲಿಂಗ್ ಬಿಟ್ಟಾಕಿ. ಸ್ಪಿನ್ನರ್ಸ್ ಇಲ್ಲ, ಫಾಸ್ಟ್ ಬಾಲಿಂಗೂ ಇಲ್ಲ. ಸುಮ್ಮನೆ ಕ್ವಾಲಿಫೈ ಆಗೋದು ವೇಸ್ಟ್ ಅನ್ಕೊತೀನಿ. 7 ಮ್ಯಾಚಸಲ್ಲಿ ಸುಮ್ಮನೆ ಟ್ರಯಲ್ ಆ್ಯಂಡ್ ಟೆಸ್ಟ್ ಮಾಡಿ ಚೆನ್ನಾಗಿ ಈ ಥರ ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದೆ ಗೊತ್ತಲ್ಲ ನಿಮಗೆ ಏನೇನು ಮಾಡಬೇಕು ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.